ಸ್ನೇಹಿತರೆ ನಮಸ್ತೆ ನಮಸ್ತೆ ವಾಲ್ಕೆರೆ. ನಾನು ನಿಮ್ಮ ಟಿ ಜಗದೀಶ್. ಇಂದು ಅಕ್ಷಯಣ್ಣ ಫೈನಾನ್ಸ್ ಅಲ್ಲಿ ಇದೀವಿ. ಅವರು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳು ಇದಾರೆ ಇದರಲ್ಲಿ. ಆಮೇಲೆ ಅಕ್ಷಯಣ್ಣ ಬಹಳ ಇಷ್ಟಪಡ್ತಾಣ ಮಾಡೋಣ ಒಂದು ಅಂತ ಎಲ್ಲರೂ ಇದಾರೆ. ಅವ್ರದ್ದೊಂದು ಒಪಿನಿಯನ್ ಕೇಳೋಣ, ಆಮೇಲೆ ನಾವು ಮಾತಾಡ್ತೀವಿ. ಹೇಳ್ರಿ ಒಪಿನಿಯನ್. ನಮ್ಮ ಸ್ನೇಹಿತರು ಅಕ್ಷಯ್ ಅವರು ಅವರ ಆಫೀಸಿಗೆ ನಾವು ಬಂದಿದ್ವಿ. ತುಂಬಾ ದಿನಗಳಿಂದ ಜಗನ್ ಅವರ ವಿಡಿಯೋಗಳನ್ನ ನೋಡ್ಕೊಂಡು ಬಂದಿದ್ದೀವಿ. ತುಂಬಾ ಸರಳ ಜೀವಿ, ಸ್ನೇಹ ಜೀವಿ, ತುಂಬಾ ಎಲ್ಲರೂ ಆಕರ್ಷಿಸುವಂತ ವ್ಯಕ್ತಿ. ಈ ತರ ಒಳ್ಳೆಯ ವ್ಯಕ್ತಿಗಳು ತುಂಬಾ ವಿರಳ. ನಮ್ಮ ಹೊಳಲ್ಕೆರೆಯಲ್ಲಿ ತುಂಬಾ ದಿವಸಗಳಿಂದ ಎಲ್ಲರಿಗೂ ಟೀ ಕುಡಿಸ್ಕೊಂಡು ಅವರಲ್ಲಿ ಒಬ್ಬರಾಗಿ ಅವರ ನೋವು ನುಲಿಗಳಲ್ಲಿ ಜೊತೆಗೂಡೋದೈತಲ್ಲ, ಅದು ತುಂಬಾ ವಿರಳ. ಎಲ್ಲರೂ ಫೈನಾನ್ಷಿಯಲ್ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾರೆ. ಬಟ್ ಜಗಣ್ಣನವರು ಆತರ ಅಲ್ಲ, ಎಲ್ಲರ ಜೊತೆನೂ ಮಿಂಗಲ್ ಆಗ್ತಾರೆ. ಯಾವಾರು ಈ ಫಂಕ್ಷನ್ಗಳಿಗೆ, ಆಮೇಲೆ ಈ ಗಣಪತಿ, ಆಮೇಲೆ ಮೊನ್ನೆ ನಡೆದಂತ RCB ಈ ತರ ಕಾರ್ಯಕ್ರಮಗಳಿಗೆಲ್ಲ ತಮ್ಮ ಇನ್ವಾಲ್ವ್ಮೆಂಟ್ ಮಾಡ್ತಾರೆ. ಯುವಕರ ಜೊತೆ ಹೆಚ್ಚಾಗಿ ಒಡನಾಟಗಳನ್ನು ಇಟ್ಕೊಂಡಿದ್ದಾರೆ. ಆಮೇಲೆ ಮುಂದೆ ಅವ್ರಿಗೆಲ್ಲ ಇನ್ನೂ ಒಳ್ಳೇದಾಗ್ಲಿ. ಆ ತಾಯಿ ಭುವನೇಶ್ವರಿ ಹಾಗೂ ದೇವರು ನಮ್ಮ ಗಣಪತಿ ಎಲ್ಲರೂ ಅವ್ರಿಗೆ ಒಳ್ಳೆ ಆರೋಗ್ಯ ಆಯಸ್ ಎಲ್ಲ ಕೊಟ್ಟು ಇನ್ನೂ ಹೆಚ್ಚಿನದಾಗಿ ಮುಂದೆ ಬರಲಿ. ನಮ್ಮ ಹೊಳಲ್ಕೆರೆ ಜನತೆ ಪರವಾಗಿ ಅವ್ರನ್ನ ನಾವು ತುಂಬ ಹೃದಯದಿಂದ ಆಶಿಸ್ತೀವಿ. ಅವ್ರು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಹೇಳಿ ನಾವು ನಮ್ಮ ಆಫೀಸ್ ಕಡೆಯಿಂದ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀವಿ. ಅಣ್ಣ ನೀವು